ನಮಸ್ತೆ ಎಲ್ರಿಗೂ. ಇವತ್ತೊಂದು ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಂತೂ ಇದನ್ನು ದೇವಸ್ಥಾನದ ಪಲ್ಯ ಅಂತಲೇ ಕರೀತಾರೆ. ಅನ್ನಕ್ಕೆ ನಂಚ್ಕೊಳ್ಳೋ ಅಂಥ ಪಲ್ಯ. ಸುವರ್ಣಗೆಡ್ಡೆನ ಈ ರೀತಿ ಸಿಪ್ಪೆ ತಕ್ಕೊಂಡು ಹೆಚ್ಕೋಬೇಕು. ಹೆಚ್ಕೊಳ್ಳೋಕ್ಕಿಂತ ಮುಂಚೆ ಕೈಗೆ ಎಣ್ಣೆ ಹಚ್ಕೊಳ್ಳೋದು ಒಳ್ಳೆಯದು. ಅದನ್ನು ಈ ರೀತಿ ಹುಣಸೆ ಹುಳಿನಲ್ಲಿ ಹಾಕಿ 1-2 ಗಂಟೆ ಬಿಟ್ಬಿಡಬೇಕು. ಒಂದು ಬಟ್ಲಷ್ಟು ಕಡಲೆಕಾಳನ್ನು ನೆನೆಸಿ ಇಟ್ಕೋಬೇಕು. ಒಂದು ಬಾಣಲಿನಲ್ಲಿ 3 ಸ್ಪೂನ್ ಧನಿಯಾ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈ ರೆಸಿಪಿನ ನನಗೊಬ್ಬರು ನನ್ನ ಮಂಗಳೂರು ಫ್ರೆಂಡ್ ಹೇಳ್ಕೊಟ್ಟಿದ್ದು. ಇದು ಅವರಿಗೆ ಡೆಡಿಕೇಟೆಡು. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಮಂಗಳೂರು ಕಡೆ ಯಾವ್ಯಾವ ದೇವಸ್ಥಾನಕ್ಕೆ ಹೋದರೂ ಈ ಪಲ್ಯ ಇದ್ದೇ ಇರುತ್ತೆ. ನೀವು ಯಾವ ದೇವಸ್ಥಾನದಲ್ಲಿ ತಿಂದಿದ್ರಿ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ತೊಳೆದಿರೋ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ನಾನಿಲ್ಲಿ ಪುಡಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಒಂದು ಬಟ್ಲು ಕೊಬ್ಬರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ತರ್ತರಿಯಾಗಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಬಾಡಿಸ್ಕೊಂಡು ಬೇಯಿಸ್ಕೊಂಡಿರೋ ಸುವರ್ಣಗೆಡ್ಡೆ ಮತ್ತು ಕಡಲೆಕಾಳು ಒಂದು 3 ವಿಷಲ್ ಹೊಡ್ಸಿದ್ರೆ ಸಾಕು. ಎರಡನ್ನೂ ನೆನೆಸ್ಕೊಂಡಿರೋ ಕಡಲೆಕಾಳು ಮತ್ತು ಸುವರ್ಣಗೆಡ್ಡೆ 3 ವಿಷಲ್ ಕೂಗಿಸ್ಕೊಂಡು ಬೇಯಿಸಿಟ್ಕೋಬೇಕು. ಅದನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡಿರೋದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದೀಗ ಒಗ್ಗರಣೆನಲ್ಲಿ 1 ನಿಮಿಷ ಬಿಟ್ಟ ಮೇಲೆ ಮಿಕ್ಸಿ ಮಾಡಿರೋದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಮುಗ್ದೆ ಹೋಯಿತು. ಪಲ್ಯ ಅಂತೂ ಬೇಗನೆ ಆಗೋಗ್ಬಿಡುತ್ತೆ. ಹೆಚ್ಕೊಂಬಿಟ್ರೆ ಪಲ್ಯ ಆದಂಗೆ. ಇದಂತೂ ಸೇಮ್ ದೇವಸ್ಥಾನದಲ್ಲಿ ಮಾಡೋ ಪಲ್ಯ ಥರನೇ ಇರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಈಗ ಪಲ್ಯ ರೆಡಿಯಾಗಿದೆ. ಈ ಧರ್ಮಸ್ಥಳ, ಕುಕ್ಕೆಗೆ ಅಥವಾ ಕಟೀಲಲ್ಲೆಲ್ಲ ಹೋದ್ರಂತೂ ಇದು ಸೈಡಲ್ಲಿ ಒಂದು ಸ್ವಲ್ಪ ಪಲ್ಯ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೇಮ್ ಅದೇ ರೀತಿಯೇ ಬರುತ್ತೆ ಈ ಪಲ್ಯ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲಿ ಇರೋರೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್